ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಇಲ್ಲಿ ಅಜಿತ್ ಇವತ್ತು ಭಿಕ್ಷೆ ಬೇಡಬೇಕಂತ ಇದ್ದಾನೆ. ಸೊ ಏಕೆಂದರೆ ಅದು ಸಂಗೀತಮ್ಮನಿಗೆ ಹುಷಾರಾಗೋಸ್ಕರ ಅವ್ರು ವ್ರತ ಮಾಡಬೇಕು ಅಂತ ಒಬ್ಬರು ಪೂಜಾರಪ್ಪ ಹೇಳಿರ್ತಾರೆ. ಸೊ ಹಾಗಾಗಿ ಈಗ ಭಿಕ್ಷೆ ಬಿಡಬೇಕಂತ ಹೊರಡ್ತಾ ಇದ್ದಾನೆ. ಇನ್ನು ಇಲ್ಲಿ ಫ್ರೆಶ್ ಅಪ್ ಆಗಿ ರೂಮಿಂದ ಹೊರಗಡೆ ಬರಬೇಕಾದಾಗ ಭೂಮಿ ಬಟ್ಟೆ ತೊಗೊಂಡು ಬಂದು ಕೊಡ್ತಾಳೆ, ತೊಗೊಳ್ಳಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು. ಅಜಿತ್ಗೆ ನೋಡ್ಬಿಟ್ಟು ತುಂಬ ಶಾಕ್ ಆಗಿಬಿಡುತ್ತೆ. ಈ ಥರ ನಕ್ಕಿ ನನ್ನ ಯಾಮಾರಿಸ್ಬಿಟ್ಟು ನನಗೆ ಮೋಸ ಮಾಡಿದೆ ಅಲ್ವಾ ನೀನು ನೆನಪು ನೀನು ಏನು ಇರ್ಕೂಡ್ದು ಇಲ್ಲಿ, ನೀನು ಫಸ್ಟ್ ಇಲ್ಲಿಂದ ಹೊರಟೋಗು ಅಂತೇಳಿ ತಳ್ಳಿಬಿಡ್ತಾನೆ. ಅವಳನ್ನ ತಳ್ಳಿದ ತಕ್ಷಣ ಹಿಂದಕ್ಕೆ ಹೋಗಿ ನೋಡ್ತಾನೆ, ಅವಳು ಇರೋದಿಲ್ಲ. ಆದರೆ ಕನಸಾಗಿರುತ್ತೆ ಅದು. ಹಾಗೆಯೇ ಫೋಟೋನ ನೋಡಿಬಿಡ್ತಾನೆ, ಇಬ್ಬರದು ಅಲ್ಲಿ ತಗ್ಲಾಕಿರೋದು ಫೋಟೋನ ನೋಡಿ ತುಂಬ ಬೇಜಾರು ಮಾಡ್ಕೊಂಡು ಆ ಫೋಟೋನ ತೊಗೊಂಡು, ಇಷ್ಟು ಮೋಸ ಮಾಡ್ದಲ್ಲ ನೀನು, ಇದೆಲ್ಲ ಮಾಡಿದ್ದು ನನ್ನಿಂದನೇ ತಪ್ಪಾಗಿದ್ದು. ಏಕೆಂದರೆ ನಾನು ಅಂಜುವಿಂದ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಿನ್ನ ಅಗ್ರಿಮೆಂಟ್ ಮ್ಯಾರೇಜ್ ಆದರೆ ಮನೆ ಕರ್ಕೊಂಡು ಬಂದರೆ ಈ ರೀತಿ ನಮ್ಮಮ್ಮನಿಗೆ ನೋವು ಕೊಡೋ ಥರ ಮಾಡಿಬಿಟ್ಟೆ, ಇವತ್ತು ಈ ರೀತಿ ಪರಿಸ್ಥಿತಿ ನಿಲ್ಲಿಸ್ಬಿಟ್ಟಿದೀಯ ನೀನು ಅಂಥೇಳಿ ಆ ಫೋಟೋ ನೋಡಿಕೊಂಡು ಬೈತಾ ಇರ್ತಾನೆ. ಇದೆಲ್ಲದಕ್ಕೂ ನಾನೇ ಕಾರಣ, ಮತ್ತು ನೀನು ನನಗೆ ಮೋಸ ಮಾಡಿದ ಕಾರಣ ಅಂತೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈದು ಆ ಫೋಟೋನ ಹಾಸಿಗೆ ಮೇಲೆ ಎಸ್ಬಿಡ್ತಾನೆ. ಸೊ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಅಜಿತ್ನಿಗಂತೂ. ಎಷ್ಟು ಕೋಪ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಅವನು ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಅವಳ ಪ್ರೀತಿನಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ನನ್ನ ಪ್ರೀತಿನ ಕಾಲಾಗ ಹೊಡೆದೆ ನೀನು, ಕಾಲಾಗ ಒದ್ದು ಹೋಗ್ತಾ ಇದೆಯಾ, ನನ್ನ ಪ್ರೀತಿ ಮಾಡಲಿಲ್ಲ ನೀನು, ನಾನು ಇಷ್ಟಪಡಲಿಲ್ಲ ನೀನು ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಅವಳು ಬಟ್ಟೆಗಳು, ಈ ನೆನಪುಗಳು ಈ ರೂಮಲ್ಲಿ ಏನು ಇರಬಾರ್ದು ಅಂತ ಹೇಳ್ಬಿಟ್ಟು ಕಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ಎಸ್ಬಿಡ್ತಾನೆ. ಎಸ್ಬಿಟ್ಟು ಲಕ್ಷ್ಮಕ್ಕ ಅಂತ ಕಿರ್ಚ್ಕೊಂಡ ತಕ್ಷಣವೇ ಇನ್ನು ಫೈನಲಿ ಅವರು ಕೂಡ ಏನಕ್ಕಪ್ಪ ಅಜಿತಣ್ಣ ಇಷ್ಟೊಂದು ಕಿರ್ಚ್ಕೋತಾನಂತ ಹೇಳ್ಬಿಟ್ಟು ಅವರು ಕೂಡ ಈಗ ಇಲ್ಲಿ ರೂಮ್ ಕಡೆ ಓಡಿ ಬರ್ತಾರೆ. ಸೀರೆ ಆಗಿರ್ಬೋದು, ಅವಳಲ್ಲಿರೋ ಏನಿರೋದೋ ವಸ್ತು, ಅವಳ ನೆನಪುಗಳೇನು ಇಡಲೇಬಾರ್ದು ರೂಮಲ್ಲಿ ಅನ್ನೋದು ಅಜಿತನ ಉದ್ದೇಶ ಆಗಿರುತ್ತೆ. ಸೊ ಇನ್ನೇನು ಕಿರ್ಚ್ಕೊಂಡ ತಕ್ಷಣ ಅವ್ರು ಯಾಕಪ್ಪ ಇಷ್ಟೊಂದು ಕಿರ್ಚ್ಕೋತಾನಂತ ರೂಮ್ ಒಳಗಡೆ ಓಡಿ ಬರ್ತಾರೆ. ಅಜಿತಣ್ಣ ಯಾಕಣ್ಣ ಅಂತೇಳ್ಬಿಟ್ಟು, ನೋಡಿ ಈ ಭೂಮಿ ಬಟ್ಟೆಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು ಏನಿಲ್ಲಿ ಇರಬಾರ್ದು, ಎಲ್ಲ ಹೊರಗಡೆ ತೊಗೊಂಡೋಗಿ ಬಿಸಾಕಬೇಕು ಅಂತೇಳಿ ಕೇಳಿದ ತಕ್ಷಣ ಏನು ಯಾಕಣ್ಣ ಅಂತೇಳಿ ಮತ್ತೆ ಕೇಳ್ತಾರೆ. ನಾನು ಹೇಳ್ತಾ ಇದ್ದೀನಲ್ಲ ತೊಗೊಂಡೋಗಿ ಹೊರಗಡೆ ಬಿಸಾಕು ಫಸ್ಟು ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ಅಣ್ಣ ಆಯಿತು ಅಂತೇಳ್ಬಿಟ್ಟು ಅವರು ಕೂಡ ಒಪ್ಕೊತಾರೆ. ಸೊ ಇನ್ನೇನು ತುಂಬ ಹುಚ್ಚಿಡ್ಸ್ಕೊಂಡಿರ್ತಾನೆ ಆ ವಿಷಯದ ಬಗ್ಗೆ, ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಮನಸ್ಸಿಗಂತೂ ತುಂಬ ಸಂಕಟ ಆಗ್ತಿರುತ್ತೆ ಅವನ ಮನಸ್ಸಿಗೆ. ಸೊ ಇನ್ನೇನು ಕೆಳಗಡೆ ಇಳಿದು ಬಂದ ತಕ್ಷಣವೇ ದೇವಿಯಾನಿ ಅಂತೂ ಕಾದಿರ್ತಾಳೆ. ಏನು ನಡೀತಾ ಇದೆ ಅಲ್ಲಿ, ಯಾಕೆ ಅಷ್ಟೊಂದು ಜೋರಾಗಿ ಕಿರ್ಚ್ಕೊಂಡ ಅಜಿತ್ತು ಅಂತೇಳಿ ಕೇಳ್ತಾಳೆ. ಅಮ್ಮ ಏನು ಗೊತ್ತಾ ದೇವಿಯಾನಿ ಅಮ್ಮ, ಅಲ್ಲಿ ಅಜಿತ್ತು ಭೂಮಿ ಬಟ್ಟೆಗಳೆಲ್ಲ ತೆಗೆದು ಎಸ್ಬಿಟ್ಟಿದ್ದಾನೆ, ಹೊರಗಡೆ ಹಾಕು ಅಂತ ಹೇಳ್ತಿದ್ದಾನೆ ಅಂದಾಗ ನೀನು ಹಾಕ್ಬಿಟ್ಟಿಯಾ ಹಂಗಾದ್ರೆ ಅಂತ ಕೇಳ್ತಾಳೆ. ಇಲ್ಲ ಅದು ಹೇಗೆ ಹಾಕೋಕ್ಕಾಗುತ್ತೆ, ಏನು ಗೊತ್ತಾ, ಅದೆಲ್ಲ ಈ ಮನೆ ಸೊಸೆ ಭೂಮಿ, ಆ ಬಟ್ಟೆಗಳ ಹೊರಗಡೆ ನಾನು ಬಿಸಾಕೋಕ್ಕಾಗುತ್ತಾ, ಸಂಗೀತಮ್ಮ ಮನೆಗೆ ಬರಬೇಕು, ಸಂಗೀತಮ್ಮ ಮನೆಗೆ ಬಂದ ಮೇಲೆ ಕೂತು ಮಾತಾಡಿ ಇದೆಲ್ಲ ತೀರ್ಮಾನ ಮಾಡ್ಕೊಳ್ಳಿ ಅವರೇನೆ, ನಾನು ಬಿಸಾಕೋದಿಲ್ಲ. ಭೂಮಿ ಎಷ್ಟು ಒಳ್ಳೆ ಹುಡುಗಿ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದೇ, ಈ ಮನೆ ಸೊಸೆ ಅವಳು ಅಂತೇಳ್ಬಿಟ್ಟು ಇವ್ರು ಹೇಳ್ತಾರೆ. ದೇವೇನು ಇದ್ಕೊಂಡು ಸರಿಯಾಗಿದ್ದರೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು ಅಂತೇಳಿ ನಗ್ತಾ ಇರ್ತಾಳೆ ರೂಮ್ ಕಡೆ ನೋಡಿ. ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಇದೆಲ್ಲ ನಡೀತಿರೋದ್ರಿಂದ. ಸೊ ಇನ್ನೇನು ಇವಾಗ ಬಟ್ಟೆ ಬಿಸಾಕಿರ್ತಾನಲ್ವ ಎಲ್ಲ, ಅಜಿತು ಬಿಳೆ ಬಟ್ಟೆಗಳು ಹಾಕ್ಕೊಂಡು ರೆಡಿಯಾಗಿ ಇನ್ನು ಇವಾಗ ಭಿಕ್ಷೆ ಬೇಡಕ್ಕೆ ಅಂತ ಹೋಗಬೇಕು ದೇವಸ್ಥಾನದ ಹತ್ರ ರೆಡಿಯಾಗಿರ್ತಾನೆ. ಅಲ್ಲಿಗೆ ಇವಾಗ ಸತ್ಯಣ್ಣ ಬಂದ್ಬಿಟ್ಟು, ಏನಪ್ಪ ಅಜಿತ ಇದನ್ನೆಲ್ಲ ನೆನಪಿಲ್ದಂಗೆ ಮಾಡ್ಕೋಬೇಕು ಅನ್ನೋದು, ಕೈ ತೊಳ್ಕೊಬೇಕು ಅನ್ನೋದು ನಿನ್ನ ಆಸೆನ ಅಜಿತ, ಈ ಪ್ರೀತಿ ಅನ್ನೋದು ಹಂಗೆ ಕಣೋ, ಯಾವಾಗಲೂ ಇದೇ ರೀತಿಯೇ ಮಾಡ್ತಾ ಇರುತ್ತೆ ಡಿಸ್ಟರ್ಬ್ ಮನುಷ್ಯನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸೊ ಇನ್ನೇನು ನೋಡು ಅಜಿತ ಮತ್ತೆ ಕೇಳ್ತಾ ಇದ್ದೀನಿ, ಅದೇನು ನಿನ್ನ ಮಧ್ಯೆ ಭೂಮಿ ಮಧ್ಯೆ ನಡೀತಂತ ಒಂಚೂರು ಹೇಳಪ್ಪ, ಯಾಕೆ ಇಷ್ಟೊಂದೆಲ್ಲ ಬೆಂಕಿ ಕಾರ್ತಾ ಇದೆಯಾ ನೀನು, ಏನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ, ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋ, ಅದಕ್ಕೆ ಪರಿಹಾರ ನಾನು ಉಳ್ಕೊಡ್ತೀನಿ ಅಜಿತ, ಕೈ ಮುಗಿತೀನಿ ಕಣೋ ಹೇಳೋ ಅಂತ ಕೈ ಮುಗಿತಾನೆ. ಸೊ ಅವ್ನು ಬಾಯೇ ಬಿಡೋದಿಲ್ಲ. ಅಣ್ಣ ಇವಾಗ ನನಗೆ ಟೈಮ್ ಆಗಿದೆ ಸತ್ಯಣ್ಣ, ಫಸ್ಟು ನಾನು ದೇವಸ್ಥಾನ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟೇ ಬಿಡ್ತಾನೆ. ಸೊ ಇನ್ನೇನು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ, ಫ್ಯಾಮಿಲಿ ಸಮೇತ ಬರ್ತಾರೆ. ಫಸ್ಟು ಬಂದ್ಬಿಟ್ಟು ಇನ್ನೇನು ಭೂಮಿಗೆ ಫೋನ್ ಮಾಡೋ ಒಂದು ಅಂತೇಳಿ ಅಲ್ಲಿರೋರು ಹೇಳ್ತಾರೆ. ಅವನು ಫೋನ್ ಮಾಡೋಕ್ಕೆ ಹೋಗ್ಬಿಟ್ಟು ಫೋನ್ ಕಟ್ ಮಾಡಿದ್ಲು ಅಂತ ಸುಳ್ಳು ಹೇಳ್ತಾನೆ. ಶ್ರವಣ್ ಇದ್ಕೊಂಡು ಸರಿ ಆಯಿತು ಆಗಿದ್ರೆ ನಾನು ಫೋನಲ್ಲಿ ಮಾಡ್ತೀನಿ ಅಂತ ಅವ್ನು ಟ್ರೈ ಮಾಡ್ತಾನೆ. ಬೇಡ ನೀನೇನು ಮಾಡೋಕ್ಕೆ ಹೋಗ್ಬೇಡ, ಈಗ ನಾವು ಬಂದಿರೋದು ಬೇರೆ ಕೆಲಸಕ್ಕಿಲ್ಲಿ, ಆ ಕೆಲಸನ ಫಸ್ಟು ಬಗೆಹರಿಸ್ಕೊಳ್ಳೋಣ, ಸುಮ್ಮನೆ ಇಲ್ಲಿ ಬೇರೆ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಶ್ರವಣ್ ಕಂಡೀಷನಾಗಿ ಹೇಳ್ತಾನೆ. ಇನ್ನು ಶಾರದನ ಹಿಡ್ಕೊಳಕ್ಕೆ ಹೋಗ್ತಾಳೆ ದೇವಿಯಾನಿ. ಅವಳು ಕೈ ತಪ್ಪಿಸ್ಕೊಂಡು ಅಜ್ಜಿ ಹತ್ರ ಬಂದು ನಿಂತ್ಕೋತಾಳೆ. ಎಲ್ಲ ನಮ್ಮವರೇ ಕಣಮ್ಮ, ಈ ರೀತಿ ಹೆದರ್ಕೋಬೇಡ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಸೊ ಇನ್ನೇನು ತುಂಬ ಬೇಜಾರಾಗ್ತಿರೋ ತಪ್ಪುಗೆ ಅಜಿತನ್ನು ತಪ್ಪಿಕೊಂಡು ಅಳ್ತಾ ಇರ್ತಾಳೆ.
ಏನು ಅಜಿತ ಈ ರೀತಿ ಆಗೋಯ್ತಲ್ಲ, ನೀನು ಎಲ್ಲರಿಗೂ ಹೋಗಿ 500,000 ಭಿಕ್ಷೆ ಕೊಡ್ತಾಯಿದ್ದಿ, ಇವತ್ತು ನೀನು ಭಿಕ್ಷೆ ಬಿಡಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಇರೋರಿಗೆಲ್ಲ ತುಂಬ ಫೀಲ್ ಆಗುತ್ತೆ. ಈ ಥರ ಸಿಚುವೇಶನ್ನ ತುಂಬ ಕಷ್ಟ ಅಲ್ವಾ. ಸೊ ಹಾಗಾಗಿ ಅವನೇನು ಮಾಡ್ತಾನಂದರೆ ಅಲ್ಲೆಲ್ಲ ಭಿಕ್ಷುಕರು ಇರ್ತಾರೆ, ಭಿಕ್ಷೆ ಹಾಕಿ ಅಂತ ಬೇಡ್ಕೋತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ 500 ರೂಪಾಯಿ ದುಡ್ಡನ್ನ ಕೊಡ್ತಾನೆ. ಎಲ್ಲರಿಗೂ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಟಿದ್ದು ಆದಮೇಲೆ ಸೊ ಫೈನಲಿ ಅವನೇ ಭಿಕ್ಷೆ ಬಿಡೋಕ್ಕೆ ಕೂತ್ಕೋತಾನೆ. ಸಂಗೀತಮ್ಮ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿರ್ತಾರೆ. ಸೊ ಇನ್ನೇನು ಕೂತ್ಕೊಂಡ ತಕ್ಷಣ ಅಲ್ಲಿರೋ ಇದ್ಕೊಂಡು, ಯಾಕಪ್ಪ ನಮಗೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ನೀನೇ ಭಿಕ್ಷೆ ಬಿಡ್ತಾ ಇದೀಯ ಅಂತ ಹೇಳಿ ಕೇಳ್ತಾಳೆ. ಅವನು ನಾನು ಭಿಕ್ಷೆ ಬಿಡೋಕ್ಕೆ ಕೂತಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಜಿತ್ತು. ಸೊ ಕಣ್ಣೀರು ಆಗ್ತಾ ಇರ್ತಾನೆ. ಆದರೆ ಇಲ್ಲಿ ದೇವಿಯನಿಗೂ ಅಶ್ವಿನಿಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಒಂದು ಕಡೆ ಇವ್ರು ಮಾತ್ರ ಹಾಸ್ಪಿಟ್ಲಲ್ಲಿ ಏನು ರೆಸ್ಪಾನ್ಸ್ ಮಾಡ್ದಂಗೆ ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅಂದರೆ ಏನು ಮೆಡಿಷನ್ಸ್ ತೊಗೊಳ್ದಲೆ. ಸೊ ತುಂಬ ಕ್ರಿಟಿಕಲ್ ಆಗಿರುತ್ತೆ ಅವ್ರ ಪರಿಸ್ಥಿತಿ. ಆದರೆ ಅಜಿತ್ ಮಾತ್ರ ಇಲ್ಲಿ ಪಾಪ ಭಿಕ್ಷೆ ಬೇಡ್ತಾ ಇರ್ತಾನೆ. ಆ ಭಿಕ್ಷೆ ಬೇಡದ್ರಲ್ಲಿ 10 ಜನಕ್ಕೆ ಊಟ ಹಾಕಬೇಕು, ಆ ಥರ ಒಂದು ವ್ರತ ಇದು. ಸೊ ಎಲ್ಲರಿಗೂ ಭಿಕ್ಷೆ ಹಾಕಿ ಅಂತಲೇ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಸೊ ಯಾರು 10 ರೂಪಾಯಿ ಹಾಕ್ತಾರಲ್ಲ, ಮನೆಯವರೆಲ್ಲ ತುಂಬ ಅಳ್ತಾ ಇರ್ತಾರೆ. ಯಾಕೆಂದರೆ ಇಷ್ಟು ನೀಟಾಗಿ ಬಟ್ಟೆಗಳನ್ನ ಹಾಕ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋದರೆ ಯಾರು ಭಿಕ್ಷೆ ಕೊಡ್ತಾರಲ್ವ. ಸೊ ಹಾಗಾಗಿ ಅಜ್ಜಿ ಅಂತೂ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ ಅಂದಾಗ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಅನ್ಭೋಗಿಸ್ಬೇಕನ್ನೋ ಕರ್ಮ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಸತ್ಯಣ್ಣ ಅಂತೂ ತುಂಬ ಬೇಜಾರು ಮಾಡಿಕೊಂಡು ಒಂಥರ ಸಖತ್ ಫೀಲ್ ಮಾಡ್ಕೊತಾರೆ. ಸೊ ನೀನು ಭೂಮಿ ಕೂಡ ಇಲ್ಲಿಗೆ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸ್ಬೇಕು ಅಂತ ಲಕ್ಷ್ಮಕ್ಕನ ಜೊತೆಗೆ ಬಂದಿರ್ತಾರೆ. ಅವರು ಕೂಡ ಒಂದು ಕಡೆ ಇಳಿದು ಬರ್ತಾ ಇರ್ತಾರೆ. ನೋಡ್ತಾರೆ ಇಲ್ಲ ಅಂತೇಳಿ ಕೊನೆವರೆಗೂ ನೋಡಿ. ಸೊ ಇನ್ನೇನು ರಾಮಣ್ಣ ಕೂಡ ತುಂಬ ಅಳ್ತಾ ಇರ್ತಾರೆ, ಅಪ್ಪು ಕೂಡ ತುಂಬ ಅಳ್ತಾ ಇರ್ತಾರೆ. ಆದರೆ ಇವರಿಬ್ಬರು ಮಾತ್ರ ನಗ್ತಾ ಇರ್ತಾರೆ. ಇದೇ ನಮಗೆ ಬೇಕಿದ್ದು, ಇವರಿಬ್ಬರು ಲಾಸ್ಟ್ಗೆ ಫೈನಲಿ ಭಿಕ್ಷೆ ಬೇಡಕ್ಕೆ ಹೋಗಬೇಕು, ಇವ್ರ ಆಸ್ತಿಗಳೆಲ್ಲ ನಾವು ವಶ ಮಾಡಿಕೊಂಡ್ರೆ ಮುಗ್ದೋಯ್ತು ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ ದೇವೇನಿ ಕೈಲಿ. ಸೊ ದೇವೇನಿ ಇದ್ಕೊಂಡು ಸುಮ್ಮನೆ ಇಲ್ಲೇ ಇದ್ದಾರೆಲ್ಲ ಕೇಳಿಸ್ಕೊಂಡು ಬಿಟ್ಟಾರ ಆಮೇಲೆ ಅಂತ ಹೇಳ್ಬಿಟ್ಟು ದೇವೇನಿ ಹೇಳ್ತಾಳೆ. ಇಲ್ಲಿ ಒಂದು ಕಡೆ ಅಪ್ಪುದು ಒಂಥರ ಕ್ಯಾರೆಕ್ಟ್ರು. ಅವಳೇನು ಅಂತಂದರೆ ಮದುವೆ ನಿಂತೋಗ್ಬಿಟ್ಟಿದೆಯಲ್ಲ ನಂದು, ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಚ್ಚಿನ ಕೇಳ್ತಾ ಇರ್ತಾಳೆ. ಹಾಗಿದ್ರೆ ಅತ್ತೆಗೆ ಏನಾದರೂ ಹುಷಾರಾಗಿಲ್ಲ ಅಂತಂದರೆ ನಮ್ಮ ಮದುವೆ ಮತ್ತೆ ನಿಂತೋಗುತ್ತಾ ಅಂತೇಳಿ ಕೇಳ್ತಾಳೆ. ಹಾಗಾದರೆ ಅತ್ತೆಗೆ ಪ್ರಜ್ಞೆ ಬಂದಿಲ್ಲ ಅಂದರೆ ನಮ್ಮ ಮದುವೆ ಮತ್ತೆ ನಿಂತೋಗುತ್ತಾ ಅಂದಾಗ ನಚ್ಚಿ ಕೋಪ ಬಂದ್ಬಿಡುತ್ತೆ. ಏನು ಇಷ್ಟೊಂದೆಲ್ಲ ಕ್ರಿಟಿಕಲ್ ಇರಬೇಕಾದಾಗ ನಮ್ಮಮ್ಮ ನಿನಗೆ ಮದುವೆ ಚಿಂತನ, ನೀನು ಎಂಥ ಇಡಿಯಟೆ ನೀನು ಅಂತೇಳ್ಬಿಟ್ಟು ಬೈತಾನೆ. ಸೊ ಫೈನಲಿ ಒಂದು ಮಾತು ಹೇಳ್ತಾನೆ, ನಮ್ಮ ಅಮ್ಮನಿಗೆ ಎಚ್ಚರಿಕೆ ಆಗಿಲ್ಲ ಅಂದರೆ, ಅವ್ರಿಗೆ ಹುಷಾರಾಗಿಲ್ಲ ಅಂತಂದರೆ ಜೀವನದಾಗೂ ನಮ್ಮ ಮದುವೆ ಆಗಲ್ಲ, ನನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ ನೀನು ಅಂತ ಹೇಳ್ಬಿಡ್ತಾನೆ. ಆಗ ಅಂಜು ಹೊತ್ಕೊಂಡು ಕೂತ್ಕೋತಾಳೆ. ಸೊ ನಚ್ಚಿ ಬಂದ್ಬಿಟ್ಟು ಸಮಾಧಾನ ಮಾಡಬೇಕು ಅಂತೇಳಿ, ಅಂಜು ಸಾರಿ ಕಣೆ ಏನೋ ತಪ್ಪಾಗಿ ಮಾತಾಡಿದೆ, ಯಾವುದೋ ಟೆನ್ಷನ್ಸಲ್ಲಿ ತುಂಬ ಇರಿಟೇಷನ್ ಆಗ್ತಿತ್ತು ಮನಸ್ಸಿಗೆ, 2 ಸರಿ ಬೇರೆ ಇದೇ ರೀತಿ ಮದುವೆಗಳೆಲ್ಲ ನಿಂತು ಹೋಗಿದೆ ನಮ್ಮಿಬ್ಬರದು, ಬೇಜಾರು ಮಾಡ್ಕೋಬೇಡ ಅಂಜು ಅಂತ ಹೇಳ್ಬಿಟ್ಟು ಅವ್ನ ಕೈ ಇಟ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಸೊ ಅಂಜುಗೆ ತುಂಬ ಫೀಲ್ ಆಗ್ತಾ ಇರುತ್ತೆ. ಸೊ ನಮ್ಮ ಮದುವೆ ಆಗುತ್ತೆ ಯೋಚನೆ ಮಾಡಬೇಡ, ಅಮ್ಮ ಹುಷಾರಾಗ್ತಾರೆ, ಅಮ್ಮ ಹುಷಾರಾಗಿ ಮನೆಗೆ ಬಂದ ತಕ್ಷಣ ಫಸ್ಟು ನಮ್ಮ ಮದುವೆನೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಚ್ಚಿ. ಸೊ ನನಗೊಂದು 2 ನಿಮಿಷ ಟೈಮ್ ಕೊಡು ಅಂತೇಳಿ ಗಣೇಶನ ಹತ್ರ ಬರ್ತಾಳೆ ಬೇಡ್ಕೊಳ್ಳೋಕ್ಕೆ. ನೋಡಪ್ಪ ದೇವರೇ, ನಂದು ನಚ್ಚಿದು ಮದುವೆ ಆಗೋವರೆಗೂ ಅವ್ರು ಬೇಗ ಎಚ್ಚರಿಕೆಯಾಗಿ ನಮ್ಮ ಅತ್ತೆ ಹುಷಾರಾಗಲಿ, ಆಮೇಲೆ ಬೇಕಾದ್ರೆ ಹಾಗೆ ಕೋಮಕ್ಕೆ ಹೋಗಲಿ ಅಂತ ಬೇಡ್ಕೊತಾಳೆ. ಕೆಟ್ಟ ಬುದ್ಧಿಯಿಂದನೇ ಇಲ್ಲಿ ಕೂಡ ಬೇಡ್ಕೊಳ್ಳೋದು, ಅವಳು ಒಳ್ಳೆ ಬುದ್ಧಿ ಅಂತೂ ಅಲ್ಲ. ಸೊ ಹಂಗೆ ಬೇಡ್ಕೊಂಡ ತಕ್ಷಣ ಇಲ್ಲಿ ಒಂದು ಕಡೆ ಇನ್ನು ಸತ್ಯಣ್ಣ ಯಾರಿಗೋ ಫೋನ್ ಮಾಡ್ತಾನೆ. ಸೊ ಇನ್ನು ಫೋನ್ ಮಾಡಿದ ತಕ್ಷಣನೇ ಯಾರಿಗೂ ಅಲ್ಲ ನಚ್ಚಿ ಫೋನ್ ಮಾಡ್ತಾನೆ. ನಚ್ಚಿ ಫೋನ್ ಮಾಡಿಬಿಟ್ಟು, ಸತ್ಯಣ್ಣ ನನಗೆ ನೀವು ತುಂಬ ಕ್ಲೋಸ್ ಆಗಿರ್ತೀರ ಮತ್ತು ಅಣ್ಣನ ಜೊತೆ ತುಂಬ ಕ್ಲೋಸ್ ಆಗಿರ್ತೀರ, ನನಗೆ ಒಂದು ಸತ್ಯ ಗೊತ್ತಾಯ್ತು ಇವತ್ತು, ಆ ಸತ್ಯ ನಿಮಗೂ ಕೂಡ ಗೊತ್ತಿರುತ್ತೆ, ಅಣ್ಣ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿರ್ತಾನಂತ ನನಗೆ ಗೊತ್ತು. ಸೊ ನನಗೆ ಪ್ಲೀಸ್ ಹೇಳು ಸತ್ಯಣ್ಣ ಅಂದಾಗ, ಅದೇನು ನಚ್ಚಿ ಹೇಳು ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ಏನಿಲ್ಲ, ಭೂಮಿ ಅತ್ತಿಗೆದು ಮತ್ತು ಅಜಿತ್ ಅಣ್ಣಂದು ಅಗ್ರಿಮೆಂಟ್ ಮ್ಯಾರೇಜಾ ಅಂತ ಹೇಳಿ ಕೇಳ್ತಾನೆ. ಸೊ ಹಂಗಂದ ತಕ್ಷಣ ಇನ್ನು ಸತ್ಯಣ್ಣ ಇದು ನಿಜ ಹೇಳಲೇಬೇಕಲ್ವಾ. ಸೊ ಶಾಕ್ ಆಗಿಬಿಟ್ಟು ಒಂದು ನಿಮಿಷ, ನೋಡಪ್ಪ ನನ್ನ ಹಣೆಗೂ ಈ ಸತ್ಯನ ಹಣೆಗೂ ಸತ್ಯವೇ ಆಗು, ದೇವ್ರ ಮುಂದೆನೇ ಅಗ್ನಿ ಸಾಕ್ಷಿಯಾಗಿ ಅವರಿಬ್ಬರು ಮದುವೆ ಆಗಿದ್ದಾರೆ ಕಣೋ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ನಚ್ಚಿಗೆ ಅವಾಗ ಡೌಟ್ ಕ್ಲಿಯರ್ ಆಗಿಬಿಟ್ಟು ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಹೇಗೋ ಅವರಿಬ್ಬರು ಅಗ್ರಿಮೆಂಟ್ ಮ್ಯಾರೇಜ್ ಅಲ್ಲ, ಡೈರೆಕ್ಟಾಗಿ ಮದುವೆ ಆಗಿದ್ದಾರಂತ. ಅವ್ರು ಮದುವೆ ಆಗಿರೋದು ಸತ್ಯ ಅಲ್ವಾ, ಅಗ್ರಿಮೆಂಟ್ ಅನ್ನೋದು ಒಂದು ಪೇಪರ್ ಅಷ್ಟೇ, ಆದರೆ ಮನಸ್ಫೂರ್ತಿಯಾಗಿ ಮದುವೆ ಮಾಡ್ಕೊಂಡಿರ್ತಾರಲ್ವ. ಸೊ ಅದನ್ನು ಸತ್ಯಣ್ಣ ಅರ್ಥ ಮಾಡಿಸಿದ್ದಾರೆ. ಸೊ ಇನ್ನೇನು ಇಲ್ಲಿ ಒಂದು ಕಡೆ ಅಜಿತ್ ಭಿಕ್ಷೆ ಬೇಡ್ತಾ ಇರಬೇಕಾದಾಗ ಭೂಮಿ ಆ ಕಡೆಯಿಂದ ಬಂದ್ಬಿಟ್ಟು ಅಜಿತ್ನ ನೋಡಿಬಿಡ್ತಾಳೆ.
ಭೂಮಿ ಲಕ್ಷ್ಮಕ್ಕ ಆ ಕಡೆಯಿಂದ ಬರ್ತಾ ಇರ್ತಾರಲ್ವ, ಸೊ ನೋಡೇ ಬಿಡ್ತಾಳೆ. ನೋಡಿದ ತಕ್ಷಣ ಒಂದು ನಿಮಿಷ ಅವಳಿಗೆ ಅಲ್ಲೇ ಕುಸ್ತೋದಂಗೆ ಆಗ್ಬಿಡುತ್ತೆ. ಸೊ ಏನು ಈ ಥರ ಭಿಕ್ಷೆ ಬೇಡ್ತಿದ್ದಾರಲ್ಲ ನಮ್ಮ ಸಾಹೇಬರು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ತುಂಬ ಅಳ್ತಾ ಇರ್ತಾರೆ. ಅಜಿತ್ ಅಂತೂ ಹತ್ಕೊಂಡು ಭಿಕ್ಷೆ ಹಾಕಿ ಅಂತೇಳಿ ಬಟ್ಟೆನೇ ಹಿಡ್ಕೊಂಡು ಭಿಕ್ಷೆನ ಬೇಡ್ತಾ ಇರ್ತಾರೆ. ಅದನ್ನು ನೋಡಿ ಭೂಮಿಗಂತೂ ತುಂಬ ಸಂಕಟ ಆಗ್ಬಿಡುತ್ತೆ. ಅದು ಪ್ರೀತಿ ಮಾಡಿರೋ ಹುಡುಗ ಈ ರೀತಿ ಮಾಡಿದ್ರೆ ಯಾರಿಗೆ ತಾನೇ ಸಂಕಟ ಆಗಲ್ವಲ್ಲ. ಸೊ ಹಾಗಾಗಿ ಆದರೆ ಇವರಿಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದಲ್ಲೇ ದೂರ ಆಗಿಬಿಟ್ಟಿದ್ದಾರೆ. ಸೊ ಇನ್ನೇನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ನಿಮ್ಮ ಜೊತೆ. ಸೊ ಈಗ ಆ ಭಿಕ್ಷೆ ಯಾರೂ ಹಾಕಿರಲ್ಲ ಅಜಿತ್ನಿಗೆ, ಭೂಮಿನೇ ಬಟ್ಟೆನ ಕಟ್ಕೊಂಡು ಬಂದು 1,000 ರೂಪಾಯಿ ಭಿಕ್ಷೆನ ಹಾಕ್ತಾಳೆ. ಏನಾದರೂ ಅಜಿತ್ ನೋಡ್ತಾನ ಇಲ್ಲ ಅಂತಂದ್ರೆ ಇಲ್ವಾ ಅಂತೇಳಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನಾಳೆವರೆಗೂ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ. ಥ್ಯಾಂಕ್ ಯು.